ಏನಾಗಿದೆ, ಇತ್ತೀಚೆಗೆ ನಮ್ಮ ಸರ್ಕಾರ ವಿಶ್ವಗುರು ಬಸವಣ್ಣವ್ರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತೇಳಿ ಒಂದು ಬಿರುದು ಕೊಟ್ಟಿದೆ. ಅದಕ್ಕೆ ನಾನು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಆದರೆ ಇಲ್ಲಿ ಒಂದೇನಪ್ಪ ಗಮನಿಸಬೇಕಾದ ಅಂಶ ಅಂದ್ರೆ, ಬಸವಣ್ಣನವರಂದರೆ ದೈವಿ ಸ್ವರೂಪಗಳು. ಇಂಗ್ಲೀಷಿನಲ್ಲಿ ಗಾಡ್ ಅನ್ನೋ ಪದ ಇದಕ್ಕೆ ಸಮೀಪಿದೆ. ಅದಲ್ಲದೆ ದೈವಾಂಶ ಸಂಭೂತರನ್ನು ದೇವರಂತ ನಾವು ಪರಿಗಣಿಸಿದ್ದೀವಿ ಅಂಥೇಳಿ ರಾಜ್ಯ ಉಚ್ಚ ನ್ಯಾಯಾಲಯ ಒಂದು ತೀರ್ಪು ಕೊಟ್ಟಿದೆ. ಇತ್ತೀಚೆಗೆ 9 ಜನ ಸಚಿವರು, 35 ಜನ ಶಾಸಕರು ಸರಿಯಾಗಿ ಪ್ರಮಾಣ ವಚನ ಸ್ವೀಕರಿಸದೇ ಇದ್ದಾಗ ಒಂದು PIL ದಾಖಲು ಮಾಡಿತ್ತು. 16/12/2023 ಆ ವಿಚಾರಣೆಯಲ್ಲಿ ಇವತ್ತು ನ್ಯಾಯಾಲಯ ಬಸವಣ್ಣವರಂದ್ರೆ ದೇವರಂತೇಳಿ ತೀರ್ಪು ಕೊಟ್ಟಿದೆ. ಅದಕ್ಕೆ ನಮ್ಮದೇನಪ್ಪ ಸರ್ಕಾರಕ್ಕೆ ವಿನಂತಿ, ಇವತ್ತು ಉಚ್ಚ ನ್ಯಾಯಾಲಯವೇ ಬಸವಣ್ಣನವ್ರನ್ನ ದೇವರ ಹೇಳಿತಿ. ಈಗ ನೀವು ಕೊಟ್ಟಿದ್ದು ಅವ್ರಿಗೆ ಘನತೆಗೆ ತಕ್ಕುದಲ್ಲ. ಆದ್ದರಿಂದ ಸಂಪುಟದಲ್ಲಿ ಮತ್ತೆ ಪುನಃ ನಾಡಿನ ಆರಾಧ್ಯ ದೈವ ಬಸವಣ್ಣ ಅಂಥೇಳಿ ಮರು ಘೋಷಣೆ ಮಾಡ್ಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ. ಒಂದು ವೇಳೆ ಸರ್ಕಾರ ಏನಾದರೂ ಮರು ಘೋಷಣೆ ಮಾಡದೇ ಇದ್ದಲ್ಲಿ ಈಗೇನು ನ್ಯಾಯಾಲಯದ ಆದೇಶ ಇದೆ, ಇದನ್ನೇ ಹೆಚ್ಚೆ ಸರ್ಕಾರದ ವಿರುದ್ಧ ಕಾನೂನಾತ್ಮಕ ಹೋರಾಟ ಮಾಡ್ತು ಅಂತ ಹೇಳಿ ಬಯಸ್ತಾ ಇದ್ದೀನಿ. ಇಲ್ಲಿ ಮತ್ತೊಂದು ಮಾತನ್ನು ಕೂಡ ಹೇಳಿ ಬಯಸ್ತಾ ಇದ್ದೀನಿ. ಈ ರಾಜಕೀಯ ಪಕ್ಷಗಳು ಯಾವುದೇ ಇರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಈ ಮುಂದಿನ ಚುನಾವಣೆಗಳ ಗಮನದಲ್ಲಿ ಇಟ್ಕೊಂಡು ಇಂಥದ್ದೊಂದು ಬಿಡುಗಡೆ ಮಾಡ್ತಾರೆ ಏನಾದರೂ ಜನರಿಗೆ ಆಕರ್ಷಣೆ ಮಾಡಲಿಕ್ಕೆ. ಅದಕ್ಕೆ ನಂದೇನಪ್ಪ, ಬರುವ ಲೋಕಸಭಾ ಚುನಾವಣೆ ಒಳಗಡೆ ಈಗಿನ ಸರ್ಕಾರ ಏನಾದರೂ ನಾಡಿನ ಆರಾಧ್ಯ ದೈವ ಬಸವಣ್ಣ ಅಂತೇಳಿ ಘೋಷಣೆ ಮಾಡದೇ ಇದ್ದಲ್ಲಿ ಆ ಚುನಾವಣೆಯಲ್ಲಿ ಇದರ ಗಂಭೀರ ಪರಿಣಾಮವನ್ನು ಸರ್ಕಾರ ಎದುರಿಸಬೇಕಾಗಂತೇಳಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀನಿ. ಭೀಮಪ್ಪ ಗಡದ ಮಾಹಿತಿ ಹಕ್ಕು ಕಾರ್ಯಕರ್ತ ಮೂಡಲಿ.